ಹಲೋ ಸರ್, ನಂಗೆ ಏನೋ ತೊಂದರೆ ಆಯಿತು ಅಂತ ಕೇಳ್ಪಟ್ಟೆ. ಏನಾಯ್ತು ಪುಟ್ಟಕ್ಕ? ಅಯ್ಯೋ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಬಿಡಿ ಅಮ್ಮವ್ರೆ. ನಮ್ಮನೆ ಹುಡುಗಿ ಇಸಿಯಾದಾಗ ನಾವು ತಲೆ ಕೆಡ್ಸ್ಕೊಳ್ದೆ ಇರೋಕ್ಕಾಯ್ತದ ಪುಟ್ಟಕ್ಕ? ಯೋನ್ ಇಸಿಯ ಏಳು. ಏನೂ ಇಲ್ಲ ಅಮ್ಮವ್ರೆ, ಕಾಳಿನೂ ಸಾನಾನು ಒಂದು ಹೋಟ್ಲಿಗೆ ಹೋಗವ್ರೆ, ಊಟ ಮಾಡವ್ರೆ. ಊಟ ಮಾಡಿದ ದುಡ್ಡು ಕೊಡೋಕ್ಕೆ ಒಸಿ ತಡ ಆಗಿದೆ. ಅಷ್ಟಕ್ಕೇನೆ ಹೋಟ್ಲಿ ಯಜಮಾನ ತಿಂದು ದುಡ್ಡು ಕೊಡದೆ ಹಂಗೆ ಹೋಯ್ತವ್ರೆ ಅಂತ ಅಪಪ್ರಚಾರ ಮಾಡ್ತಾವನೆ. ಅದ್ಯಾವ ನನ್ನ ಮಗ ಅವನು? ದುಡ್ಡು ಕೊಟ್ಟ ಮ್ಯಾಕು ಇಲ್ಲ ಅಂತ ಹೇಳ್ದವನು? ಅಯ್ಯೋ ದೊಡ್ಡ ಜನ ಅಂದಮೇಲೆ ಇವೆಲ್ಲ ಇದ್ದಿದ್ದೆ ಅಲ್ವಾ ಅಮ್ಮವ್ರೆ, ಮಾಡ್ತಿರ್ತಾರೆ ಹಂಗೆ. ಅಂಥವ್ರನ್ನ ದೊಡ್ಡ ಜನ ಅಂತ ಕರೆಯಲ್ಲ ಪುಟ್ಟಕ್ಕ, ಸಣ್ಣ ಜನ ಅಂತ ಹೇಳ್ತಾರೆ. ಅದ್ಯಾವನು ಅಂತ ಅವ್ನು ಇಳಾಸ ನನ್ಗೆ ಹೇಳು. ನಮ್ಮ ಹುಡುಗರನ್ನ ಕಳಿಸಿ ಮೈ ಬಿಸಿ ಮಾಡಿಸ್ತೀನಿ. ಅಯ್ಯಯ್ಯೋ ಬೇಡ ಅಮ್ಮವ್ರೆ, ತಾಳ್ಮೆಯಿಂದ ಹೋಗೋ ಇಸಕ್ಕೆ ತಲ್ವಾರ್ ಯಾಕೆ ತಗೋಬೇಕು? ನೀನು ಯಾವಾಗಲೂ ಹಿಂಗೆ ನೋಡು, ಪರ್ಚಿ ಗಾಯ ಮಾಡೋರ್ಗೂ ಕೂರಿಸಿ ಅನ್ನ ಹಾಕ್ತೀಯ. ನೀನು ಯಾವಾಗಲೂ ಹಿಂಗೆ ಇದ್ರೆ ಸ್ಯಾನೆ ಕಷ್ಟ ಆಯ್ತದೆ ಪುಟ್ಟಕ್ಕ. ಎಲ್ಲ ಸಣ್ಣಿಸಿ ಅಮ್ಮವ್ರೆ, ಇದನ್ನೆಲ್ಲ ಯಾಕೆ ದೊಡ್ಡದು ಮಾಡೋದು? ಅವ್ರು ಬಾಯಿ ಚಟಕ್ಕೆ ಏನೋ ಅಂತಾರೆ, ಅದೆಲ್ಲ ಸತ್ಯ ಆಗ್ಬಿಟ್ಟದೆ. ಆಯ್ತು ಬಿಡು. ಆಮೇಲೆ ಇನ್ನೊಂದು ದಿವಸ ಪುಟ್ಟಕ್ಕ, ಕಂಟಿ ಜೊತೆಗೆ ಲಗ್ನ ದಿವಸ ಯಾವಾಗ ಮಾತಾಡ್ತೀಯ? ಐಸ್ಯ ಮಾತಾಡೋಕ್ಕೆ ಒಳ್ಳಿ ಅಂದ್ರೆ ನಮ್ಮ ಮನೆಗೆ ಕರೆದೆ ಬತ್ತೀನಿ ಅಂತ ಹೇಳವ್ರೆ ಅಮ್ಮವ್ರೆ. ಹೌದೇ? ಆದರೆ ವಸಿ ನೋಡ್ಕೊಂಡು ಮಾತಾಡು ಪುಟ್ಟಕ್ಕ. ಲಗ್ನ ಅಂದೇಟ್ಗೆ ಮೂತಿನ ಪೂರಿ ಮಾಡ್ಕೊಂಡಂಗೆ ಮಾಡ್ಕೊತಾರೆ. ಈ ವಿಚಾರ ನಂಗೆ ಬಿಡಿ ಅಮ್ಮವ್ರೆ, ನಾನು ನೋಡ್ಕೊತೀನಿ. ಸರಿ ಪುಟ್ಟಕ್ಕ, ನಾನು ಫೋನ್ ಮಾಡಕ್ತೀನಿ. ಸರಿ ಅಮ್ಮವ್ರೆ. ರೀ, ಪುಟ್ಟಕ್ಕ ಲಗ್ನ ದಿವಸ ಕಂಠಿತವ ಮಾತಾಡಿ ಮುಗಿಸೋ ಗಂಟ ನಾನು ಅಂತವ ನನ್ನ ಗತ್ತು ಬಿಡಬಾರ್ದು. ಸರಿ. ನೋಡ್ಲ ಮಗ, ನಿಮ್ಮವ್ವ ನಿನ್ನ ಮೇಗಿನ ಕೋಪಕ್ಕೆ ನಮ್ಮ ಯಾರ ತಾವನು ಮಾತಾಡ್ತಿಲ್ಲ ಕಲ. ಏನವ ನೀನು ಕೆಲ್ಸಕ್ಕೆ ಬಂದಿರೋ ಮಾತಿಗೆಲ್ಲ ಮುನ್ಸ್ಕೊಂಡು ಕೂತ್ಕೊಂಡ್ರೆ ಹಂಗೆ? ನೀನು ಈ ಮನೆ ಬಂಗಾರ ಅಲ್ವೇ? ನೀನು ಗಲಗಲ ಅಂತಿದ್ರೆ ತಾನೆ ನಾವೆಲ್ಲ ಲಕ ಲಕ ಅನ್ನೋದು. ಮಾತಾಡವ, ನನ್ನ ಚಿನ್ನ ಅಲ್ಲ. ಹಿಂಗೆಲ್ಲ ಬಂಗಾರ ಮುದ್ದು ಚಿನ್ನ ಅಂತ ಪೂಸಿ ಹೊಡೆದ್ರೆ ಕರ್ಗೋಳಲ್ಲ ನಿಮ್ಮವ್ವ. ಸುಮ್ಕೆ ಇಲ್ಲಿಂದ ಎದ್ದೋಯ್ತಾರೆ. ಮುನ್ಸ್ಕೊಂಡು ಕೂತ್ಕೊಂಡ್ರೆ ಮಗ ಭಕ್ತ ನಂದು ಅನ್ಕೊಂಬಿಟ್ಟಿದ್ಯಾ? ಅವ್ವ, ನೀನು ಹಿಂಗೆಲ್ಲ ಮಾಡ್ಬಿಟ್ರೆ ಈ ಕಂಟಿನ ಬಗ್ಸಕ್ಕೆ ಹಾಕಿಲ್ಲ. ಬಗ್ದೆ ಹೋದ್ರೆ ಹಂಗೆ ಇರ್ಲ, ನಂಗೆ ಏನಾಗಬೇಕು? ನೀನು ನನಗೆ ಮಾತಿಗೆ ಬೆಲೆ ಕೊಡೋದನ್ನ ಯಾವತ್ತೋ ಬುಟ್ಟಾಕಿದ್ಯಾ ಬಿಡು. ಇದೇನವ ಹಿಂಗೆ ಮಾತಾಡ್ತಿದ್ಯಾ? ಅಣ್ಣಯ್ಯ, ಅವ್ವ ನಿನ್ನೆಯಿಂದ ಏನೂ ತಿಂದಿಲ್ಲ. ಹೌದಾ? ಅವ್ವ ಯಾಕವ? ಮನ್ ಸರಿ ಇಲ್ಲ ಅಂದಾಗ ಊಟನೂ ಸೇರಕ್ಕಿಲ್ಲ. ಅವ್ವ ಈಗ ಸುಮ್ಕೆ ಹಠ ಮಾಡಿ ಆರೋಗ್ಯ ಕೆಡ್ಸ್ಕೊಬೇಡವ. ಪುಟ್ಟವ ಏನೋ ಮಾತಾಡ್ಬೇಕಂತ ಕರೆದವ್ರೆ, ನಾವು ಹೋಗ್ಬೋತೀನಿ. ನಾನು ವಾಪಸ್ ಬರೋಷ್ಟ್ರಾಗ ನೀನು ತಿಂದಿರ್ಬೇಕು, ಸರಿನಾ? ಹೊಸು ಅವಂಗೆ ಏನಾದ್ರು ತಿನ್ನ ಕೊಡು, ನಾನು ಹೋಗ್ಬೋತೀನಿ. ಅಪ್ಪಯ್ಯ ಸರಿ ಕಣ್ ಮಗ. ಹಾಗಾದ್ರೆ ನೀವು ಅವನಿಗೆ ದುಡ್ಡು ಕೊಟ್ಟಿರೋ CCTV ಫುಟೇಜ್ನ ಹೈಡ್ ಮಾಡಿ ಕೊಡದೇ ಇದ್ದಾಗ ಗಲಾಟೆ ಮಾಡಿದ್ರಲ್ಲ, ಅದನ್ನೇ ಹೈಲೈಟ್ ಮಾಡಿ ತೋರಿಸ್ತಿದ್ದಾನೆ. ನೀವು ದುಡ್ಡು ಕೊಟ್ಟಿರೋ ವಿಡಿಯೋ ಸಿಕ್ಕಿದ್ರೆ ಅವ್ನ ಬಂಡವಾಳ ಆಚೆಗೆ ಬರ್ತದೆ. ಹೌದಕ್ಕ, ನೀವು ದುಡ್ಡು ಕೊಟ್ಟಿರೋ ಫುಲ್ CCTV ಫುಟೇಜ್ ನಮಗೆ ಸಿಕ್ಕಿದ್ರೆ ಅವ್ರಿಗೆ ಬುದ್ಧಿ ಕಲಿಸ್ಬೋದು. ಅಲ್ಲ ಸುಮಾ, ಅಷ್ಟು ದೊಡ್ಡ ಹೋಟೆಲ್ ಒಳಗೆ ಹೋಗಿ CCTV ಫುಟೇಜ್ ಹೆಂಗೆ ತಗೊಳ್ಳೋದು? ಯೂತ್ ಪವರ್ ಅಕ್ಕ, ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅಲ್ಲ ಸುಮಾ,
ಪಾಸ್ ಇದ್ರೇನೆ ಒಳಗೆ ಬಿಡೋದಕ್ಕೆ ಹಿಂದೆ ಮುಂದೆ ನೋಡಿದವರು ನಾವು ಸುಮ್ಮನೆ ಹೋದರೆ ಬಿಡ್ತಾರಾ? ಅದಕ್ಕೆಲ್ಲ ನನ್ನ ಹತ್ರ ಬೇರೆನೇ ಪ್ಲ್ಯಾನ್ ಇದೆ ಅಕ್ಕ. ನಮ್ಮ ಕಾಲೇಜ್ನಾಗೆ ಹ್ಯಾಕರ್ಸ್ಗಳವ್ರೆ. ಸಚಿನ್ ನಮ್ಮ ಸಪೋರ್ಟ್ ಗೌನೆ. ಅವ್ನು ಬರೋಕ್ಕಾಯ್ತಲ್ಲ, ಆದರೂ ಏನೇನು ಮಾಡಬೇಕು ಅಂತ ಗೈಡೆನ್ಸ್ ಕೊಡ್ತಾನೆ. ಅಕ್ಕ ನೀನು ಯೋಚನೆ ಮಾಡಬೇಡ, ನಾವೊಂದು ಗ್ಯಾಂಗ್ ಕಟ್ಟಿ ನಮಗೆ ಬೇಕಾಗಿರೋ CCTV ಫುಟೇಜ್ನ ತೊಗೊಂಡು ಬರ್ತೀವಿ. ಅದೊಂದು ವಿಡಿಯೋ ಸಿಕ್ಕರೆ ಸಾಕು, ನಮ್ಮ ಹಾಕಿರೋ ಆರೋಪ ಅಲ್ಲ ಸುಳ್ಳಾಗೋಯ್ತದೆ. ನನಗೋಸ್ಕರ ನೀವೆಲ್ಲ ಯಾಕೆ ಇಟ್ಟೊಂದು ಕಷ್ಟಪಡ್ತಿದ್ದೀರಾ? ನಿನಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಕಣಕ್ಕ. ಸುಮಾ, ಪುರ್ಸಿ ಬಂದ್ರಲ್ಲ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಏ ಕಾಳಿ, ಹುಡುಗಾಟ ಆಡ್ಬೇಡ. ನೀನು ಹೋದ್ರೆ ಅವ್ರಿಗೆ ಗೊತ್ತಾಗಕ್ಕಿಲ್ವೇ? ಅವಿ, ಗೊತ್ತಾಗ್ದಂಗೆ ಹೋದ್ರೆ ಆಯಿತು. ನನ್ನ ಮಗ ನನ್ನ ಎಷ್ಟೊಂದು ಇಂಗ್ಲೀಷ್ ಪದ್ದಾಗ ಬೈದವನೆ, ಸುಮ್ಕೆ ಪಡೋಕ್ಕಾಯ್ತದಾ? ಎಲ್ಲ ಪುರ್ಸೆ ಅವಿ, ನಾನು ನಿನಗೋಸ್ಕರ ಅಲ್ಲದೆ ಹೋದ್ರು ನನ್ನ ಮಗ ಈ ಕಾಳಿನೇ ಬೈದವನೆ, ನನಗೋಸ್ಕರನಾದರೂ ಹೋಗೇ ಹೋಯ್ತೀನಿ. ಸರಿ, ಹಾಗಾದರೆ ನಾನು ಎಲ್ಲ ರೆಡಿ ಮಾಡ್ತೀನಿ. ನಾವೆಲ್ಲ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡು ಬರೋಣ. ಡೀಲ್. 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 ಹೋಗೋಣ. ಅಳಿ ಅಂದ್ರು ಬರ್ರಿ ತಿಂಡಿ ಮಾಡಿದ್ರು. ಏನು ಬೇಡ ಮಾವಯ್ಯ. ಅವ ಎಲ್ಲಿ? ಸೀರೆ ಅವ ಯಾವನವನು? ನಮ್ಮ ಸಹನಾ ಬಗ್ಗೆ ಅಪಪ್ರಚಾರ ಮಾಡ್ತವನಂತೆ. ಅವನು ಇವರ ಏನೋ ಇದ್ರೆ ಹೇಳಿ, ಮುಂದಿನ ನಾನು ನೋಡ್ಕೊತೀನಿ. ಅದು ಅವನು ಅಲ್ಲವ, ಸಮಸ್ಯೆ ಶುರು ಆಗಿದ್ದಕ್ಕೆ ನಂಗೆ ಹೇಳ್ಬೇಕು ತಾನೆ. ಈಟೋದ್ಗೆಲ್ಲ ಮುಗ್ಸಾಕ್ಬಿಡ್ತಿದ್ದೆ. ಅದು ಒಂದು ಸಣ್ಣ ಇಸ್ಯ ಕಣಪ್ಪ. ಹೊಸಿ ಸಮಯ ಕೊಟ್ಟರೆ ತಾನಾಗೆ ಸರೋಯ್ತದೆ. ಆದರೆ ನಿನ್ನ ಕರೆಸಿದ್ದು ಆ ಇಸ್ಯಕ್ಕಲ್ಲ. ಆ ವಿಷಯ ಅಲ್ವಾ? ಮತ್ತಿನ್ಯಾ ವಿಷಯವ? ಏನ ತೊಂದ್ರೆನಾ? ಅವ ಏನೋ ಇದ್ರೆ ಹೇಳವ. ಯಾವುದೇ ತೊಂದರೆ ಆಗಿದ್ರು ನಿಮ್ಮ ಹತ್ರ ಸುಳ್ಯಕ್ಕೂ ಬಿಡಕ್ಕಿಲ್ಲ. ಅದು ಶಾನ ಮುಖ್ಯ ದಿಸ್ಯ, ಇಲ್ಲಿ ಮಾತಾಡೋದು ಬೇಡ. ಬಾ ಒಳಗೆ ಬಾ. ಗೋಪಾಲಪ್ಪ, ಅವ್ವ ಏನೋ ಮುಖ್ಯವಾದ ವಿಚಾರ ಹೇಳಬೇಕು ಅಂತ ಸಾಹೇಬ್ರನ್ನ ಕರ್ಕೊಂಡು ಹೋದ್ರಲ್ಲ, ಏನು ವಿಷಯ? ನನಗೂ ಗೊತ್ತಿಲ್ಲ ಕಣವ, ಏನು ವಿಷಯ ಮಾತಾಡಬೇಕು ಅಂತ. ಏನು ವಿಷಯ ಇರ್ಬೋದು? ದೊಡ್ಡರ ವಿಷಯ ನಮ್ಗೆ ಯಾಕೆ ಮಕ್ಕಳೇ? ಬಡವ ನೀವು ಮಡಗ್ದಂಗೆ ಇರುವಂತ ನಾವಿರ್ಬೇಕು. ನಡಿ, ನಮ್ಮ ಕೆಲಸ ಏನಿದೆ ಅದು ಮಾಡೋಣ. ಅದು ಏನವ, ಏನೋ ಮುಖ್ಯವಾದ ದಿವಸ ಹೇಳ್ಬೇಕಂತ ಕರ್ಕೊಂಡ್ಬಿಟ್ಟು ಹಿಂಗೆ ಸುಮ್ಕೆ ನಿಂತಿದ್ಯಲ್ಲ. ಹೊಸಿ ಮಜ್ಜಿಗೆ ಕುಡಿತೀಯಾ? ಅವ ನಂಗೆ ಅದೆಲ್ಲ ಬೇಡ. ಮೊದಲು ವಿಷಯ ಏನಂತ ಹೇಳಿ. ಒಲಿ ಪಕ್ಕದ ಮನೆ ಗಿರ್ಜಾ ಗಿಣ್ಣಾಲ್ ತಗೊಂಬಂದು ಕೊಟ್ಟಿದ್ಲು, ಹೊಸಿ ಸಿಹಿ ಮಾಡಿವ್ನಿ, ತರ್ಲಾ? ಅವ ಅದೆಲ್ಲ ಏನು ಬೇಡವ, ವಿಷಯ ಹೇಳಿ. ಅದು ಅವ ನಾನು ನಿನ್ನ ಮಗ ಇದ್ದಂಗೆ ಅಂತ ಹೇಳ್ತೀಯಲ್ಲ, ಮಗನ ಹತ್ರ ವಿಷಯ ಹೇಳೋಕ್ಕೆ ಈಟೊಂದು ಇಂಜರ್ಗೆನಾ? ಮಗ ಇದ್ದಂಗೆ ಅಲ್ಲ, ಮಗನೇಯ. ಆದರೂ ಯಾರಿಂದಾದರೂ ತೊಂದರೆ ಆಯ್ತೇನವ? ತೊಂದರೆ ತೊಂದರೆ ಆಯ್ತಿರೋದು ನಿನ್ನಿಂದನೆಯ. ನನ್ನಿಂದನಾ? ನಾನೇನವ ತಪ್ಪು ಮಾಡಿದೆ? ಅಂದರೆ ಜೀವನದಾಗೆ
ಯಾವ ಸಮಯದಾಗೆ ಏನು ನಿರ್ಧಾರ ಮಾಡಬೇಕು ಅದು ಮಾಡ್ತಾ ಇಲ್ವಲ್ಲ, ಅದಕ್ಕೆ ಅವ ನೀನು ಏನು ಹೇಳ್ತಿದ್ದೆ ನಂಗೆ ಅರ್ಥ ಆಯ್ತಲ್ಲ. ಬಾಯ್. ನಿಂಗೆ ಅರ್ಥ ಆಗಂಗೆ ನಾನು ಒಂದು ಮಾತು ಹೇಳ್ತೀನಿ. ಈ ಮಾತು ಇಲ್ಲ ಅನ್ನೋಕ್ಕಿಲ್ಲ ಅಂತ ನಂಗೊಂದು ಮಾತು ಕೊಡು. ನಿಮ್ಮನ್ನು ಉಳಿಸ್ಕೊತೀನಿ ಅಂತ ನಮ್ಮವ್ರಿಗೆ ಕೊಟ್ಟಿದ್ದ ಮಾತನ್ನೇ ನನ್ನ ಕೈಯಲ್ಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಇನ್ನು ನಿಮ್ಗೇನಂತ ಮಾತು ಕೊಡ್ಲವ? ಸರಿ, ಅದೇನು ವಿಷಯ ಅಂತ ಹೇಳವ? ಅದು ಸರಿ, ನೀನು ಇನ್ನೊಂದು ಮದುವೆ ಮಾಡ್ಕೋಬೇಕಪ್ಪ. ಅವ ನಿಮ್ಮ ಬಾಯಿನಾಗೆ ಇಂಥ ಮಾತಾ? ಈ ಮಾತು ಬರೀ ನನ್ನ ಬಾಯಿನಾಗ ಬರ್ತಾ ಇಲ್ಲ, ಮನಸ್ಸಿನಿಂದ ಬರ್ತಾಯಿದೆ. ಸಿರಿ, ನೀನು ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು. ನೀನು ಸ್ನೇಹದ ಮೇಲೆ ಯೋಟ್ ಪಿರುತಿ ಇಕ್ಕಿದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆದರೆ ಸ್ನೇಹ ಇಲ್ಲ ಅಂತ ಜೀವನ ಎಲ್ಲ ಕತ್ಲಾಗೆ ಕಳೆಯೋದು ತೆಪ್ಪಲ್ವೇನಪ್ಪ? ಬೆಳಕು ಬದುಕು ಎರಡು ನಮ್ಮರೇ ಆಗಿದ್ದಾಗ ಅವರೇ ಇಲ್ಲ ಅಂದಮೇಕೆ ನನ್ನ ಬದುಕು ಕತ್ಲೆ ಅಲ್ವೇನವ? ಹಂಗನ್ಬೇಡ ಕಣಪ್ಪ. ಬಾಳಿ ಬದುಕಬೇಕಾಗಿರೋ ನಿನ್ನ ಬಾಯಿನಾಗೆ ಇಂಥ ಮಾತು ಬರಬಾರ್ದು. ನಿನ್ನ ಮಗಳನ್ನೇ ಜೀವ ಅಂದ್ಕೊಂಡಿರೋ ಅಳಿಯಂಗೆ ಇನ್ನೊಂದು ಮದುವೆ ಮಾಡ್ಕೊಂತ ನೀನು ಹೇಳ್ಬೋದೇನವ? ಏನು ಮಾಡೋಣಪ್ಪ? ಸಮಯ ಸಂದರ್ಭ ಅಂದರೆ ಸೂರ್ಯ ಚಂದ್ರ ಇದ್ದಂಗೆ, ಆಗ್ಲಾದಾಗ ಬೆಳಕಾಯ್ತದೆ, ಮುಳುಗ್ದಾಗ ಕತ್ಲೆ ಆಯ್ತದೆ. ಅದು ದೂರದಿಂದ ನೋಡೋ ನಿಮ್ಮಂಥವ್ರಿಗೆ ಮಾತ್ರ ಅವ. ಸೂರ್ಯ ಯಾವತ್ತಿದ್ರೂ ಒಂದೇ ಸಮ ಇರ್ತಾನೆ, ಯಾರಿಗೋಸ್ಕರನೂ ಬದಲಾಗಿಲ್ಲ. ಹಂಗನ್ಬೇಡ ಕಣಪ್ಪ. ನೋಡೋ ಜನಗಳ ಕಣ್ಣಾಗೆ ನೀನು ಸದಾ ಬೆಳಗೋ ಸೂರ್ಯ ಆಗಿರ್ಬೇಕು, ಅದೇ ನನ್ನ ಆಸೆ. ನನ್ನ ಮ್ಯಾಕ್ ಯಾಕವ ನಿಂಗೆ ಇಟ್ಟೊಂದು ಕೋಪ? ಕೋಪ ಅಲ್ಲ ಕಂದ, ಮಮಕಾರ, ಅನುಕಂಪ. ನೀನು ಬಲವಂತವಾಗಿ ಸ್ನೇಹ ಕುತ್ತಿಗೆ ತಾಳಿ ಕಟ್ಟಿದಾಗ ನನಗೂ ನಿನ್ನ ಮ್ಯಾಗ ಕೋಪ ಇತ್ತು. ಆದರೆ ನಿನ್ನ ಒಳ್ಳೆತನ ಅದನ್ನೆಲ್ಲ ಮರೆಸಾಕ್ಬಿಡ್ತು. ನಾವೇ ಸ್ನೇಹ ಗಂಡು ಹುಡುಕಿದ್ರು ಇಂಥ ಒಳ್ಳೆ ಗಂಡು ಸಿಗ್ತಿರ್ಲಿಲ್ಲ. ನನ್ನ ಕಣ್ಣಿಗೆ ನೀನು ಯಾವತ್ತೂ ಹೊಳೆಯ ಅಂತ ಕಂಡಿಲ್ಲ ಕಣಪ್ಪ. ನನ್ನ ಮಗನಿಗೆ ತಾಯಿ ಅವನ ಜೀವನ ಸುಖವಾಗಿರಲಿ ಅಂತ ಬಯಸೋದು ತೆಪ್ಪೆ. ನೀವು ಬಯಸ್ತಿದ್ದೀರಾ, ಆದ್ರೆ ನಾನು ಬೇಯ್ತಿದ್ದೀನಿ ಕಣವ. ಮನೆಯಾಗಿದ್ರೆ ಒಬ್ಬನು ಮದುವೆ ಬಗ್ಗೆನೇ ಮಾತಾಡ್ತವ್ರೆ, ಇಲ್ಲಿಗೆ ಬಂದರೆ ನೀವು ಅದನ್ನೇ ಹೇಳ್ತಿದ್ದೀರಾ. ಅಲ್ಲ, ನಿಮ್ಗೆ ಯಾರಿಗೂ ನನ್ನ ಸಂಕಟ ಅರ್ಥನೇ ಆಯ್ತಿಲ್ವೇನವ? ಅರ್ಥ ಆಯ್ತದೆ ಕಣಪ್ಪ, ಅರ್ಥ ಆಯ್ತದೆ. ಆದರೆ ಸಂಕಟ ಅಂದ್ಬಿಟ್ಟು ನಾವು ಸುಮ್ಕಿದ್ರೆ ನಮ್ಮ ಸ್ನೇಹನ ಜೀವಕ್ಕೆ ನೋವಾಗಕ್ಕಿಲ್ವೇ? ಅವಳು ಶಾನ ಪಿರುತಿ ಮಾಡಿದ ಜೀವ ನೀನು. ನೀನು ಚೆಂದಾಕಿದ್ರೇ ಅವಳ ಆತ್ಮನೂ ಚೆಂದಾಕಿರ್ತದೆ, ಶಾಂತವಾಗಿರ್ತದೆ. ನೀನು ಏನೇ ಹೇಳವ, ನಾ ಇದಕ್ಕೆ ಒಪ್ಪಕ್ಕಿಲ್ಲ. ಈಗಾಗಲೇ ಜೀವ ಕಳ್ಕೊಂಡು ಒಂಟಿಯಾಗಿರೋ ನನಗೆ ಇನ್ನೊಂದು ಜೀವದ ಜಂಟಿ ಬೇಕಾಗಿಲ್ಲ. ಸಿರಿ, ಅಯ್ಯೋ ಸಿರಿ, ನೀನು ಇದಕ್ಕೆ ಒಪ್ಕೊಳ್ಳೇಬೇಕು ಕಣಪ್ಪ, ಒಪ್ಕೊಳ್ಳೇಬೇಕು. ನನಗೆ ತಕ್ಕನಾದ ಹುಡುಗಿನ ನಾನು ಹುಡುಕ್ತೀನಿ. ಬಂದವಳು ಸ್ನೇಹನ ಜಾಗನೂ ತುಂಬ್ತಾಳೆ, ನಿನ್ನ ಜೀವನನೂ ತುಂಬ್ತಾಳೆ. ನಮ್ಮವ್ರ ಸ್ಥಾನನ ಬೇರೆ ಯಾರೂ ತುಂಬಕ್ಕಾಗಿಲ್ಲ. ಸರಿ, ನಾನು ಹೇಳೋದು ವಶಕ್ಕೆ ಹೇಳಪ್ಪ. ನಂಗೆ ಈಶನಾಗಿ ಯಾರೇ ಬಲವಂತ ಮಾಡಿದ್ರೋ ಇಷ್ಟ ಆಗಿಲ್ಲ. ಮತ್ ನೀನು ಅದನ್ನೇ ಹೇಳ್ತಿದ್ರೆ
ನಾನು ನಿನ್ನ ಹಬ್ಬ ಅಂತಲೂ ಕರೆಯೋಕ್ಕಿಲ್ಲ. ಅಯ್ಯೋ ಸಿರಿ, ನೆಮ್ಮದಿನ ಇಲ್ಲದೆ ಒದ್ದಾಡ್ತಾ ಇದ್ದು ನನಗೆ ಮನೆ ಕರೆಸಿ ಮನ್ಸಿನ ಮ್ಯಾಕೆ ಮಚ್ಚಿಟ್ ಕೊಟ್ಬಿಟ್ಟೆ ಕಣವ. ಅಯ್ಯೋ ಏಟ್ ದಿನ ನಮ್ಮವ್ರ ನೆನಪಿನಾಗೆ ಬದುಕ್ತಿದ್ದೆ. ಇನ್ಮ್ಯಾಕೆ ನೀ ಕೊಟ್ಟಿರೋ ನೋವಿನಾಗೆ ನರಳಬೇಕು. ಸಿರಿ, ನನ್ನ ಮನಸ್ಸು ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಸಿರಿ, ಲೈ ಪುರ್ಸಿ, ನಾನು ಗೇಟ್ ಒಳಗೆ ಬರಲ್ಲ, ಇಲ್ಲೇ ಇರ್ತೀನಿ. ಒಳಗೆ ಬಂದರೆ ಗೊತ್ತಾಗ್ಬಿಡ್ತದೆ. ನೀವುಗಳು ಮಾತ್ರ ಹೋಗಿ ಬನ್ನಿ. ಮಾವ ಅಂತೂ ನಿಮ್ಮ ದಯೆಯಿಂದ ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗಂಗಾಯ್ತು. ಲೇ ಪುರ್ಸಿ, ಮಾತು ಬಿಡ್ಲಾ, ಒಳಗಡೆ ಕೆಲಸ ನೋಡಲ್ಲ. ಲೈ ಹೋಗಿ ಹೋಗಿ. ಪುರ್ಸಿ, ಆಲ್ತಿ ಬಸ್ಕಲ್ಲ. ಇದೇನವಿ ಈ ಹೋಟ್ಲು ಒಳ್ಳೆ ಅರಮನೆ ಇದ್ದಂಗೈತೆ. ಸಿ ಮೊದಲು ಬಂದಿರೋ ಕೆಲಸ ಮುಗಿಸೋಣ, ಸುಮ್ಮನಿರು. ಯಾರು ನೀವು? ವಿ ಆರ್ ಕಮಿಂಗ್ ಫ್ರಮ್ ಕಾಲೇಜ್. ಪ್ರಾಜೆಕ್ಟ್ ಸಲುವಾಗಿ ನಿಮ್ಮ ಹೋಟೆಲ್ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀವಿ. ಬಟ್ ನಮ್ಗೆ ಯಾವುದೇ ಕಾಲೇಜಿಂದ ಇನ್ಫಾರ್ಮೇಷನ್ ಲೆಟರ್ ಬಂದಿಲ್ವಲ್ಲ? ನಮ್ಮ ಹತ್ರ ಪರ್ಮಿಷನ್ ಲೆಟರ್ ಐತಾ? ಏನು ಪ್ರಾಜೆಕ್ಟ್ ಇದು? ಇಂಜಿನಿಯರ್ ಸ್ಟೂಡೆಂಟು ಹೋಟೆಲ್ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀರಾ? ಸರ್, ಇಂಜಿನಿಯರಿಂಗಲ್ಲೂ ಮ್ಯಾನೇಜ್ಮೆಂಟ್ ಅನ್ನೋ ಕೋರ್ಸ್ ಇರುತ್ತೆ, ಅದಕ್ಕೆ ಆರ್ಕಿಟೆಕ್ಟ್ ಬಗ್ಗೆ ತಿಳ್ಕೊಳಕ್ ಬಂದಿದ್ವಿ. ನೋಮಾ, ಇದಕ್ಕೆಲ್ಲ ನಾವು ಪರ್ಮಿಷನ್ ಕೊಡಲ್ಲ. ನೀವು ಯಾವುದಾದ್ರೂ ಬೇರೆ ಹೋಟೆಲ್ ನೋಡ್ಕೊಳ್ಳಿ. ರಾಯ್, ಆ ಕಾರ್ಡ್ ಕೊಡ್ಲಾ? ಸರ್, ನಮ್ಮನ್ನ ಮಿಸ್ಟರ್ ಕೇಶವ್ ರೆಫರ್ ಮಾಡಿರೋದು. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ ಬಿಡಿ. ಓ, ನೀವು ಕೇಶವ್ ಅವ್ರ ರೆಫರೆನ್ಸಲ್ಲಿ ಬಂದಿರೋದಾ? ಹೌದು ಸರ್. ಅವರು ನಮ್ಮ ಹೋಟೆಲ್ಗೆ ಒನ್ ಆಫ್ ದಿ ಇನ್ವೆಸ್ಟರ್. ನೀವು ಅವ್ರ ಕಡೆಯಿಂದ ಬಂದಿದ್ದೀರಾ ಅಂದಮೇಲೆ ನಾವು ಪರ್ಮಿಷನ್ ಕೊಡ್ತೀವಿ. ನಾನು ಅವ್ರ ಮಗನೇ ಸರ್. ನನ್ನ ಹೆಸರು ಸಚಿನ್ ಅಂತ. ಹೌದಾ? ಹಾಗಾದರೆ ಮೋಸ್ಟ್ ವೆಲ್ಕಮ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. 4 ಜನ ಮಾತ್ರ ಬನ್ನಿ, ಆಮೇಲೆ ಮಿಕ್ತವ್ರು ಬನ್ನಿ. ರಾಯ್, ನೀನು ಒಳಗೆ ಹೋಗು. ನಾ ಇಲ್ಲೇ ಇದ್ದು ಯಾರಾದರೂ ಬಂದರೆ ಸಿಗ್ನಲ್ ಕೊಡ್ತೀನಿ. ಬೇಗ. ಅಪ್ಪ ಆಂಜನೇಯ, ಹುಡುಗರೆಲ್ಲ ಒಳಿಕೋಗೋರೆ. ಅವ್ರಿಗೇನು ತೊಂದರೆ ಆಗದೆ ಕೆಲಸ ಸಲ್ಲಿಸೋಕ್ಕಾದ್ರೆ ಸಾಕು.
ಅಯ್ಯಯ್ಯೋ ಓನರ್ ಬೇರೆ ಬಂದ್ಬಿಟ್ನಲ್ಲಪ್ಪ, ಏನು ಮಾಡೋದು? ಹೇಳು ಮಾವ. ಹಲೋ ಪುರ್ಸಿ, ಲೇ ಓನರ್ ಒಳಗೆ ಬರ್ತಾವನೆ ಕಲ. ನಾ ಎಲ್ಲ ನೋಡ್ಕೋತೀನಿ ಬಿಡು ಮಾವ. ಲೇ 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 ನಮ್ಮ ಅಮ್ಮೋರೆ, ಇಲ್ಲಿ ಯಾಕೆ ಕುತ್ಕೊಂಡು ಮಾತಾಡೋದು? ಮನೆಗೆ ಬನ್ನಿ, ಅವನಿಗೆ ಟೊಂಡು ತಿನ್ಕೊಂಡು ಮಾತಾಡಿವ್ರಂತೆ. ಯೋ ಅನ್ನೋಗಿನ್ನು ಯೋನು ಬೇಡ, ನಿನ್ ಬಾಯಲ್ಲಿ ಅಲ್ಲೊಂದ್ಕ ಪುಟ್ಟಕ್ಕ ಕೇಳ್ತೀನಿ. ಹ್ಞೂ ಹೇಳಿ. ಕಂಠಿತವ ಲಗ್ನ ದಿವಸ ಮಾತಾಡ್ತೀನಿ ಅಂತ ಹೇಳಿದ್ಯಲ್ಲ, ಕಂಠಿ ಬಂದಿದ್ದ ಅಲ್ವೇ, ಮಾತಾಡಿದ್ಯಾ? ಅಯ್ಯ ಬಿಡು, ನೀನು ಹೇಳಿರ್ತೀಯ ಅಂದ್ಮ್ಯಾಕೆ ಅವನು ತೂಟಿಗೆ ಪಿಟಿಕ್ ಅಂದೆ ಒಪ್ಕೊಂಡಿರ್ತಾನೆ. ಯೋನು ಹೇಳ್ದ ಎಂಥ ಹುಡುಗಿ ಬೇಕು ಏನು ಎತ್ತ ಯೋನಾನ ಹೇಳಿದ್ನ? ಅಮ್ಮೋರೆ ಅದು ಯಾಕೆ ಪುಟ್ಟಕ್ಕ ಒಪ್ಕೊಳ್ಳಿಲ್ವೇ? ಇಲ್ಲ ಅಮ್ಮೋರೆ, ಹೊಳಿ ಅಂದ್ರು ನನ್ನ ಮಾತನ್ನೇ ಕೇಳ್ತಿಲ್ಲ. ನಿನ್ನ ಮಗಳನ್ನೇ ಜೀವ ಅಂದ್ಕೊಂಡಿರೋ ಅಳಿಯಂಗೆ ಇನ್ನೊಂದು ಮದುವೆ ಮಾಡ್ಕೊ ಅಂತ ನೀನು ಹೇಳ್ಬೋದೇನವ? ಮನೆಯಾಗಿದ್ರೆ ಅವ್ವನು ಮದುವೆ ಬಗ್ಗೆನೇ ಮಾತಾಡ್ತವ್ರೆ, ಇಲ್ಲಿ ಮೊದಲು ನೀವು ಅದನ್ನೇ ಹೇಳ್ತಿದ್ದೀರ. ಅಲ್ಲ ನಿಮ್ಗೆ ಯಾರಿಗೂ ನನ್ನ ಸಂಕಟ ಅರ್ಥನೇ ಆಯ್ತಿಲ್ಲನವ? ಮತ್ ನೀನು ಅದನ್ನೇ ಹೇಳ್ತಿದ್ರೆ ನಾನು ನಿನ್ನ ಹಬ್ಬ ಅಂತನೂ ಕರೆಯೋಕ್ಕಿಲ್ಲ. ಈಗಾಗಲೇ ಜೀವ ಕಳ್ಕೊಂಡು ಒಂಟಿಯಾಗಿರೋ ನನಗೆ ಇನ್ನೊಂದು ಜೀವದ ಜಂಟಿ ಬೇಕಾಗಿಲ್ಲ. ನಿನ್ನ ಮಾತನ್ನು ಒಪ್ಕೊಳ್ಳಿಲ್ವೇ ಪುಟ್ಟಕ್ಕ? ಅಂದ್ರೆ ಬಿಡು, ಇನ್ಮ್ಯಾಕ್ ನನ್ನ ಮಗ ಜೀವಮಾನ ಪೂರ್ತಿ ಒಂಟಿ ಜೀವನ ಬಾಳ್ತಾನೆ. ನಾನು ಕ್ಷಮಿಸ್ಬಿಡಿ ಅಮ್ಮೋರೆ. ಹೊಳಿಯಂದ್ರಿಗೆ ಈ ವಿಷಯನ ಮನವರಿಕೆ ಮಾಡ್ಕೊಡೋಕ್ಕಾಗಲಿಲ್ಲ. ನಿಮಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳಕ್ಕೂ ಆಗಲಿಲ್ಲ. ಈ ಪುಟ್ಟಕ್ಕ ಈ ವಿಷಯದಾಗೆ ಸ್ವಾತಾದ್ಲು. ಅಯ್ಯಯ್ಯ, ಇದಕ್ಕೆ ನೀನು ಯಾಕೆ ನೊಂದ್ಕತೀಯ ಪುಟ್ಟಕ್ಕ? ಇದ್ರಾಗ ನಿಂದು ಏನು ತಪ್ಪಿಲ್ಲ ಬಿಡು. ಇಲ್ಲ ಅಮ್ಮವ್ರೆ, ನಿಮಗೆ ಭರವಸೆ ಕೊಟ್ಟು ನಿಮ್ಮ ಮನಸ್ಸಿನಾಗ ಆಸೆ ಹುಟ್ಟಿಸಿ ಸುಳ್ಳು ಮಾಡ್ಬಿಟ್ನಲ್ಲ. ನಿನ್ನ ಭರವಸೆ ಯಾವತ್ತೂ ಸುಳ್ಳಾಗಕ್ಕಿಲ್ಲ ಪುಟ್ಟಕ್ಕ. ಆದರೆ ಇಲ್ಲಿ ಸುಳ್ಳಾಯ್ತಾ ಇರೋದು ಕಂಟಿ ಮ್ಯಾಕೆ ನಾವಿಟ್ಟಿರೋ ನಂಬಿಕೆ. ಎಲ್ರಿಗಿಂತಲೂ ಸ್ಯಾನೆ ಅಳ್ದು ತೂಗಿ ಮಾತಾಡೋಳು ನೀನು. ಆದರೆ ಅವನು ನಿನ್ನ ಮಾತಿಗೂ ಬೆಲೆ ಕೊಟ್ಟಿಲ್ಲ ಅನ್ನಕ್ಕೆ ಅವನು ಸ್ಯಾನೆ ಆಟಕ್ಕೆ ಬಿದ್ದವನೇ ಅಂತಲೇ ಅರ್ಥ. ಆಟಕ್ಕೆ ಬಿದ್ದಿರೋ ಮಗನ ಹೆಂಗ್ ದಾರಿಗೆ ತರಬೇಕು ಅನ್ನೋದು ನನಗೂ ಸಂದಾಗ ಗೊತ್ತಾಯಿದೆ ಪುಟ್ಟಕ್ಕ. ಈ ಕಿತ ಮಾತ್ರ ನಾನು ಅವನ ಸುಮ್ಮನೆ ಬಿಡಾಕಿಲ್ಲ. ನೋಡೆ ಬಿಡುಮ್ಮ, ಅವ್ವನಾಗಿಲ್ಲ ಮಗನ ಅಂತ. ನಾನೇನು ಬರ್ತೀನಿ ಪುಟ್ಟಕ್ಕ. ಹೊಳೆಯಂದ್ರು ಮಾತು ಕೇಳ್ತಾ ಇಲ್ಲ, ಅಮ್ಮವರು ಆಟ ಬಿಡ್ತಾ ಇಲ್ಲ. ಇದು ಎಲ್ಲಿಗೋಗಿ ನಿಲ್ತದೋ ಏನೋ. ಹೇಳವಿ, ಇವನ್ಲ ನಡೀತೈತಲ್ಲಿ. ಅವೇ ತಾಯಣವು ಏನು ನಡೀತಂತ ಗೊತ್ತಾಯ್ತಿಲ್ಲ. ಅದ್ರ ಸ್ಯಾನ ಟೆನ್ಷನ್ ಆಯ್ತೈತೆ. ಅಲ್ಲ ಕಣ್ಲ, ಸುಮ್ಮಂಗೋ ಪುರ್ಸಿಗೋ ಫೋನ್ ಮಾಡಿದ್ರೆ ಅವ್ರು ಟೆನ್ಷನ್ ಮಾಡ್ಕೋತಾರೆ ಅಂತ ನಿನಗೆ ಫೋನ್ ಮಾಡಿದ್ರೆ ನೀನು ಹೆಂಗೆ ಮಾತಾಡ್ತಿದ್ಯಲ್ಲ? ಅಯ್ಯೋ ಅವಿ, ಈ ಕೆಲಸ ನಾವು ಅಂದ್ಕೊಂಡಷ್ಟು ಏನು ಸುಲಭ ಅಲ್ಲ. ಈ ಕಾಲೇಜ್ ಹುಡುಗರೆಲ್ಲ ಸೇರಿಕೊಂಡು ಬ್ಯಾಂಕ್ ದರೋಡೆ ಮಾಡಂಗೆ ಬಂದವ್ರೆ. ಒಳಗಡೆ ಏನು ನಡೀತಾಯ್ತೋ ಏನೋ. ನಾನು ಅದಕ್ಕೆ ಕಣ್ಲ ಹೇಳಿದ್ದು, ಸುಮ್ಕೆ ಯಾಕೆ ತೊಂದರೆ ತಕ್ಕತ್ತೀರಾ ಅಂತ. ಅವಿ ಬರೋದೇನೋ ಬಂದ್ಬಿಟ್ವಿ. ಸುಮಾ ಪುರುಷಿ ಒಳಗಡೆ ಹೋಗೋದೇನೋ ಹೋಗವ್ರೆ. ಇದೇ ಸಮಯಕ್ಕೆ ಓನರ್ ಕೂಡ ಬಂದ್ಬಿಟ್ಟವನೆ. ಇವನು ಹೇಳ್ತಿದ್ಯಾ? ಹೂನವಿ, ಓನರ್ ಈಗ ತಾನೇ ಒಳಗೆ ಹೋಗೋನೆ.
ಎಲ್ಲಿ ನಮ್ಮ ಹುಡುಗರು ಅವ್ನ ಕೈನಾಗೆ ಸಿಕ್ಬಿಳ್ತಾರಂತ ಸ್ಯಾನೆ ಟೆನ್ಷನ್ ಆಯ್ತೈತೆ. ಈ ಕಾಳಿ ಸುಮಾ ಪುರ್ಸಿ ಏನನ್ನ ಅವನ ಕೈಗೆ ಸಿಕ್ಕಾಕೊಂಡ್ರೆ ಆಟೆ ಅವ್ರಂತ ಸುಮ್ಕಿ ಬಿಡಕ್ಕಿಲ್ಲ ಅವರು. ಅಯ್ಯೋ ದ್ಯಾವ್ರೆ, ಏನ್ ಮಾಡೋದು ನಾನು? ನನ್ನಿಂದ ನನ್ನ ತಂಗಿ ತಮ್ಮ ಕಷ್ಟ ಅನ್ಭವಿಸಂಗಾಯ್ತಲ್ಲ. ಅವೇ ನಾನು ಗಾಬರಿ ಬಿದ್ದೆ ಅಂತ ನೀನು ಸುಮ್ಕೆ ಗಾಬರಿ ಏನು ಬೀಳ್ಬೇಡ. ಅಲ್ಲ ಕಣ್ಲ, ಅಲ್ಲಿ ಇತ್ಕೊಂಡು ನಿನ್ಗೆ ಗಾಬರಿ ಆಯ್ತೈತೆ, ನನ್ಗಾಗಕ್ಕಿಲ್ವಾ? ಅವೇ ಅವನು ಎಷ್ಟೇ ಬಲಿಷ್ಠ ಇದ್ರು ನಮ್ಮ ಹುಡುಗರು ಸಾನೆ ಚಾಲಕಿ ಅವ್ರೆ. ನೀನು ತಲೆ ಕೆಡ್ಸ್ಕೊಬೇಡ. ನಮ್ಮ ಪುರುಷಿ ಊರನ್ನೇ ಬಡ್ದು ಬಾಯಿಗೆ ಹಾಕೊಳ್ಳೋ ನನ್ನ ಮಗ. ಸುಮಾ ಹೆಂಗ ಅವನ ಜೊತೆ ಸೇರ್ಕೊಂಡು ಬಚಾವ್ ಹಾಕ್ತಾಳೆ. ನೀನೇ ತಲೆ ಕೆಡ್ಸ್ಕೊಬೇಡ. ನೋಡು, ಕೆಲಸ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವ್ರು ಯಾರು ಸಿಕ್ಕಾಕೊಳ್ದೆ ವಾಪಸ್ ಬಂದ್ಬಿಟ್ರೆ ಸಾಕು. ಅವೇ ಹಂಗೆಲ್ಲ ಏನೂ ಹಾಕಿಲ್ಲ, ನೀನು ತಲೆ ಕೆಡ್ಸ್ಕೊಬೇಡ. ನಮ್ಮ ಹುಡುಗರು ಬಂದು ಕೆಲಸ ಮುಗಿಸ್ತಾರೆ. ಸಾನನ್ ಮುಂದೆ ಬಿಲ್ಡಪ್ ಬೇರೆ ಕೊಟ್ಬಿಟ್ಟೆ. ಒಳಗೆ ಏನು ನಡೀತೈತೋ ಏನೋ ಅಂತ ಟೆನ್ಷನ್ ಬೇರೆ ಆಯ್ತೈತೆ. ಕಾಲು ಬೇರೆ ನಡುಕ್ತೈತೆ. ಈಗೇನಪ್ಪ ಮಾಡೋದು? ಪಕ್ಕಲ್ಲಿಲ್ವೇ? ಇಲ್ಲ ಮಾರೆ. ಕಂಟಿ ಏ ಕಂಟಿ ಬಾರ್ಲ ಕೇಳಿಕೆ. ಯೋನದ್ ಬಂಗಾರ, ಯಾಕೆ ಹಿಂಗೆ ಜೋರಾಗಿ ಕೂಗಾಡ್ತಿದ್ಯಾ? ಅವನಲ್ಲ ನಿಮ್ಮ ಮಗ, ಅವನೇ ನನ್ನ ಪಾಪ ಕಾರಣ. ಏ ಕಂಟಿ ಬಾರ್ಲ ಕೇಳಿಕೆ. ಈಗ ದೊರೆ ಯೋನ್ ಮಾಡ್ರಂತ ಅವನ ಮ್ಯಾಕೆ ಕೋಪ ಮಾಡ್ಕೊಂತ ಇದ್ಯಾ? ಇನ್ಯೋನು ಇವನ್ ಲಗ್ನ ಆಗಕ್ಕೆ ಇರೋ ಬರೋರೆಲ್ಲ ಇವನ್ ತವಾಗ ಗೋಗರಿಬೇಕಾ? ಇವಾಗ ಯಾರು ಏನು ಹೇಳಿದ್ರವ್ವ? ಮಗ ಒಂಟಿ ಆಗುವಾದ ಹೆಂಡ್ರನ್ ಕಳ್ಕೊಂಡು ದುಃಖದಲ್ಲಿರೋದು ಬೇಡ ಅಂತ ನಾನು ಪುಟ್ಟಕ್ಕ ಇವ್ನ ಲಗ್ನ ದಿಸ್ಯ ಮಾತಾಡಿದ್ರೆ ಯಾರ ಮಾತನ್ನು ಕೇಳೋಕ್ಕಿಲ್ಲ ಅಂತಾನೆ. ಪುಟ್ಟಕ್ಕ ದೊರೆ ತಾವ ಮದುವೆ ದಿವಸ ಮಾತಾಡೋರ? ಬರೀ ಮಾತಾಡೋದು ಆಟ ಎಲ್ಲ ರೀ. ಇವನ್ ಕೈ ಮುಗಿದು ಕೇಳ್ಕೊಂಡ್ರು ಇವನ್ ಅವಳ ಮಾತಿಗೆ ಬೆಲೆ ಕೊಟ್ಟಿಲ್ಲ, ಮರ್ವಾದೆ ಕೊಟ್ಟಿಲ್ಲ. ಏಕಂಟಿ ಯೋಟ್ಕಿತ್ತಲ್ಲ ಕರಿ, ಅದು ಕೆಳಗೆ ಬರ್ಲಾ? ಯಾಕವ್ವ ಹಿಂಗೆ ಕೂಗಾಡ್ತಿದ್ಯಾ? ಏನಾಯ್ತು? ಯೋನಾಯ್ತಾ? ನನಗೆ ಬರ್ತಿರೋ ಪಾಪಕ್ಕೆ ನಿನ್ ಕೆನ್ನೆಗೆ ಎರಡು ಬಾರಿಸ್ಬೇಕು ಅನ್ಸ್ತೈತೆ. ಕೈ ಮಾಡೋ ಅಂತ ತಪ್ಪು ನಾನೇನು ಮಾಡಿದ್ದೆ? ಪುಟ್ಟಕ್ಕ ನಿನ್ ಲಗ್ನ ದಿಸೆ ಮಾತಾಡಿದ್ರೆ ಯೋನ್ಲ ಹೇಳ್ದೆ ನೀನು? ಓ ಆಯ್ಸನಾ? ಹಾ, ಆ ಇಸ್ಯಾನೆ. ಯಾಕೆ ಎಲ್ರು ಒಂದೇ ಥರ ಆಡ್ತಿದ್ದೀರಾ? ನಮ್ಮವ್ರನ್ನ ಬಿಟ್ಟು ಬದುಕಕ್ಕೆ ಹಾಕಿಲ್ಲ ಅಂತ ಹೇಳ್ತೀರಿ. ಯಾಕೆ ನಿಮ್ಗೆ ಅರ್ಥ ಆಯ್ತಲ್ಲ? ಸಾಕು ಮುಚ್ಚಲ ಬಾಯಿ. ಮಗಳು ಸತ್ತಿರೋ ದುಃಖನ ಪುಟ್ಟಕ್ಕನೆ ಮರೆತು ನಿಂಗೆ ಹೊಸ ಬಾಳು ಸಿಗ್ಲಿ ಅಂತಿದ್ರೆ ನಿಂದೆ ಇಲ್ಲ ರಗಡೆ. ಆಗಕ್ಕಿಲ್ಲ ಕಣವ. ಮಗಳನ್ನ ಅವ್ರು ಮರಿಬೋದು, ಆದರೆ ನಮ್ಮವ್ರನ್ನ ನಾನು ಮರೆಯೋಕ್ಕಾಗಿಲ್ಲ. ಕಂಟಿ ಮಾವ, ನೀವು ಪುಟ್ಟಕ್ಕ ಅವ್ರ ಹತ್ರ ಸಮಯ ಕೊಡಿ ಅಂತಾದರೂ ಕೇಳಬೇಕಿತ್ತು. ಅದನ್ನು ಬಿಟ್ಟು ನೀವು ಅವ್ರ ಮಾತೇ ಕೇಳಿಲ್ಲ. ಅದಕ್ಕೆ ಅತ್ತೆಗೆ ಇಷ್ಟು ಬೇಜಾರಾಗಿರೋದು. ರಾಧಾ, ನಿಂಗೆ ಗೊತ್ತಾಗಿಲ್ಲ, ಸುಮ್ಕಿರು. ಇವ್ರು ಯಾರೇ ಬೇಸರ ಮಾಡ್ಕೊಂಡುವೆ ನಾನು ನಿರ್ಧಾರ ಬದಲಾಗಿಲ್ಲ. ಬದಲಾಗಕ್ಕಿಲ್ಲ ಅಂದ್ರೆ ನಾನು ಬುಡಾಕಿಲ್ಲ. ಚಿಕ್ಕ ವಯಸ್ಸಿಗೆ ನನ್ನ ಮಗ ಒಂಟಿ ಆಗ ನನಗೂ ಇಷ್ಟ ಇಲ್ಲ. ಯಾಕವ ಸ್ವಾರ್ಥಿ ಹಂಗಾಡ್ತಿದ್ಯಾ? ನೋಡ್ಲಾ, ನೀ ನನ್ನ ಸ್ವಾರ್ಥಿ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನನಗೆ ನಿನ್ ಜೀವನ ಸಂದಾಕಿರೋದು ಆಟೆ ಮುಖ್ಯ. ನೋಡ್ಲಾ, ಈಟು ದಿನ ಅತ್ತಿದ್ದು ಕರೆದಿದ್ದು ಕೇಳಿದ್ದು ಎಲ್ಲ ಮುಗೀತು. ಇವತ್ತು ನೇರವಾಗಿ ನಿನ್ನ ಕೇಳ್ತೀವಿ. ಈ ಮನೆ ಸೊಸೆ ರಾಧ, ನೀನು ಅವಳನ್ನ ಲಗ್ನ ಆಯ್ತು ಯೋಗ್ಯ.